ರಾಜ್ಯ ಕಾಂಗ್ರೆಸ್ನ ಸಿಎಂ ಕುರ್ಚಿ ಚಕ್ರವ್ಯೂಹದೊಳಗೆ ಈಗ ಕಾವ್ಯ ಎಂಟ್ರಿ ಆಗಿದೆ. ಡಿಕೆಶಿ ಪರ ಒಕ್ಕಲಿಗ ಸ್ವಾಮೀಜಿ ಬ್ಯಾಟ್ ಬೀಸಿದ್ರೆ ಇದಕ್ಕೆ ಕೌಂಟರ್ ಕೊಡೋದಕ್ಕೆ ಕುರುಬ ಸ್ವಾಮೀಜಿ ಅಖಾಡಕ್ಕೆ ಇಳಿದಿದ್ದಾರೆ. ಮದಗಜಗಳ ಮಹಾಯುದ್ಧದಲ್ಲಿ ಜಗದ್ಗುರುಗಳ ಜಟಾಪಟಿ ಶುರುವಾಗಿದ್ದು ಮುಖ್ಯಮಂತ್ರಿ ಕುರ್ಚಿಯ ಹೋರಾಟ ಮತ್ತೊಂದು ಹಂತಕ್ಕೆ ಮುಟ್ಟುವ ಲಕ್ಷಣಗಳು ಎದ್ದು ಕಾಣ್ತಿದೆ. ಸಿಎಂ ಕುರ್ಚಿ ಚಕ್ರವ್ಯೂಹದೊಳಗೆ ಸ್ವಾಮೀಜಿಗಳ ರಂಗ ಪ್ರವೇಶ. ಮದಗಜಗಳ ಮಹಾಕಾಳಗದಲ್ಲಿ ಅಖಾಡಕ್ಕಿಳಿದ ಜಗದ್ಗುರುಗಳು. ಡಿಕೆ ಶಿವಕುಮಾರ್ ಸಿಎಂ ಆಗಲಿ ಅಂದ್ರು ಒಕ್ಕಲಿಗ ಸ್ವಾಮೀಜಿ. ಸಿದ್ದರಾಮಯ್ಯ ಅವರನ್ನ ಮುಟ್ಟಿದ್ರೆ ಹುಷಾರ್ ಅಂದ್ರು ಕುರುಬಶ್ರೀ. ಕೈಕೋಟೆಯಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿಯದ್ದೇ ಕಾಳಗ. ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಮಧ್ಯೆ ಈಗಾಗಲೇ ಶೀತಲ ಸಮರ ಶುರುವಾಗಿದೆ. 2028ರವರೆಗೂ ನಾನೇ ಮುಖ್ಯಮಂತ್ರಿ, ಇದು ಸಿಎಂ ಸಿದ್ದರಾಮಯ್ಯ ಸ್ವಘೋಷಣೆ. ಆದರೆ ಸೆಪ್ಟೆಂಬರ್ ನಂತರ ಸಿಎಂ ಸ್ಥಾನಕ್ಕೇರಲು ಡಿಸಿಎಂ ಡಿಕೆ ಶಿವಕುಮಾರ್ ಶತ ಪ್ರಯತ್ನವನ್ನ ನಡೆಸುತ್ತಿದ್ದಾರೆ. ರಾಜ್ಯ ಸರ್ಕಾರ 2.5 ವರ್ಷ ಅಧಿಕಾರ ಪೂರ್ಣಗೊಳಿಸುತ್ತಿದ್ದಂತೆ ಸಿಎಂ ಸ್ಥಾನಕ್ಕೆ ಸ್ಪರ್ಧೆ ಜೋರಾಗಿದೆ. ಸಿಎಂ ಸ್ಥಾನಕ್ಕಾಗಿ ಶುರುವಾಗಿರುವ ಜಟಾಪಟಿಗೆ ಇದೀಗ ಜಗದ್ಗುರುಗಳ ಎಂಟ್ರಿ ಆಗಿದ್ದು ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಪರ ಸ್ವಾಮೀಜಿಗಳು ಜಟಾಪಟಿಗೆ ಇಳಿದಿದ್ದಾರೆ. ಸೆಪ್ಟೆಂಬರ್ ನಂತರದ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಗಾಳಿ ಬೀಸುತ್ತೆ ಅನ್ನೋದು ಡಿಸಿಎಂ ಡಿಕೆ ಕನಸು. ಹೀಗಾಗಿನೇ ಸೆಪ್ಟೆಂಬರ್ ಬಳಿಕ ಸಿಎಂ ಸ್ಥಾನದ ಗದ್ದುಗೆ ಏರಲು ಡಿಸಿಎಂ ಡಿಕೆ ಶಿವಕುಮಾರ್ ತೆರೆಮರೆಯಲ್ಲಿ ಕಸರತ್ತನ್ನ ನಡೆಸುತ್ತಿದ್ದಾರೆ. ಆದರೆ ಸಿಎಂ ಕುರ್ಚಿ ಮೇಲೆ ಡಿಸಿಎಂ ಡಿಕೆಶಿ ಕಣ್ಣಿಟ್ಟಿದ್ದು ಕಾವಿ ದಾರಿಗಳ ಕೆಂಗಣ್ಣಿಗೆ ಗುರಿಯಾಗಿದೆ. ಕುರುಬ ಸಮುದಾಯದ ಸಿದ್ದರಾಮಯ್ಯನವರ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಗುರಿ ಇಟ್ಟಿರೋದಕ್ಕೆ ಕುರುಬ ಸಮುದಾಯದ ಸ್ವಾಮೀಜಿಗಳು ಕೆಂಡವಾಗಿದ್ದಾರೆ. ಸಿದ್ದರಾಮಯ್ಯನವರು ಈ ಸರ್ಕಾರದ 5 ವರ್ಷಗಳ ಅವಧಿಗೂ ಅವರೇ ಸಿಎಂ ಆಗಬೇಕು ಅಂತ ವಾದ ಮಂಡಿಸುತ್ತಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರೇ ನೀವು ಬಹುಮತ ಇರೋ ಮುಖ್ಯಮಂತ್ರಿಯಾಗಿದ್ದೀರಿ, ನಾನೇ 5 ವರ್ಷ ಸಿಎಂ ಅಂತ ಕಾನೂನು ಮಾಡಿಬಿಡಿ ಅಂತ ಸಿದ್ದುಗೆ ಬಹಿರಂಗವಾಗಿಯೇ ಸೂಚನೆ ಕೊಟ್ಟಿದ್ದಾರೆ. ಯಾಕೊಂದು ಕಾನೂನು ಮಾಡಬಾರದು ನೀವು ಅಂತೇಳಿ. ಯಾವ ಕಾನೂನಪ್ಪ ಅಂತ ಹೇಳಿದ್ರೆ, ಬಹುಮತ ಇರುವಂತ ಒಂದು ಸರ್ಕಾರ, ಅದರ ಮುಖ್ಯಮಂತ್ರಿ ಆಗಿರುವಂತವರು 5 ವರ್ಷ ಪೂರ್ಣಾವಧಿಗಿರುವಂತ ಒಂದು ಕಾನೂನು ಮಾಡಿಬಿಟ್ರೆ ಒಳ್ಳೇದಾಗುತ್ತೇನೋ ಹಾಗೆ ಅಂತೇಳಿ. ಇದು ಹೆಂಗಾಗಿದೆ ಅಂತ ಹೇಳಿದ್ರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷ 2 ವರ್ಷ 3 ವರ್ಷ 2 ವರ್ಷ 1 ವರ್ಷ ಕೊಡೋ ತರ ಮಾಡ್ಬಿಟ್ರೆ ಆ ಪದವಿಗೆ, ಆ ಒಂದು ಕುರ್ಚಿಗೆ ಒಂದು ಗೌರವ ಇರೋದಿಲ್ಲ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಸಿದ್ದರಾಮಯ್ಯ ಈ ಸರ್ಕಾರದ ಪೂರ್ಣ ಅವಧಿಯವರೆಗೂ ಸಿಎಂ ಆಗಿರಲಿ ಅನ್ನೋದು ಕುರುಬ ಸಮುದಾಯದ ಶ್ರೀಗಳ ಆಶಯವಾಗಿದ್ರೆ, ಸರ್ಕಾರದ 2.5 ವರ್ಷದ ಅವಧಿ ಬಳಿಕ ಅಂದ್ರೆ ವರ್ಷಾಂತ್ಯದ ವೇಳೆಗೆ ಡಿಸಿಎಂ ಡಿಕೆಶಿ ಸಿಎಂ ಆಗಲಿ ಅನ್ನೋದು ಒಕ್ಕಲಿಗ ಸಮುದಾಯದ ಶ್ರೀಗಳ ಆಶಯವಾಗಿದೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ವಿಶ್ವ ಒಕ್ಕಲಿಗರ ಮಠದ ನಿಶ್ಚಲಾನಂದನಾಥ ಸ್ವಾಮೀಜಿ ಬೇಡಿಕೆ ಇಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಎಂಬ ಹಂಬಲ ಬಹಳ ದಿನಗಳಿಂದ ಇದೆ. ಡಿಕೆ ಶಿವಕುಮಾರ್ ಅವರು ಪಕ್ಷ 135 ಸೀಟ್ ಗೆಲ್ಲಲು ಸಾಕಷ್ಟು ಶ್ರಮಿಸಿದ್ದಾರೆ. ಕಾಂಗ್ರೆಸ್ ಈ ಮಟ್ಟಕ್ಕೆ ಬರಲು ಅವರು ಕಾರಣಕರ್ತರಾಗಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು, ಪಕ್ಷವನ್ನ ತಾಯಿ ರೀತಿ ಪ್ರೀತಿಸಿದ್ದಾರೆ. ಆದರೆ ಹೈಕಮಾಂಡ್ ಯಾವ ನಿರ್ಧಾರ ಮಾಡುತ್ತೆ ಅನ್ನೋದನ್ನ ಕಾದು ನೋಡೋಣ. ಡಿಕೆ ಶಿವಕುಮಾರ್ ಖಂಡಿತ ಸಿಎಂ ಆಗೇ ಆಗ್ತಾರೆ. ಡಿಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಸಿಗೋದ್ರಲ್ಲಿ ತಪ್ಪಿಲ್ಲ ಅಂತ ಡಿಕೆಶಿಯ ಪರವಾಗಿ ಒಕ್ಕಲಿಗ ಶ್ರೀಗಳು ವಕಾಲತ್ತಿಗೆ ಇಳಿದಿದ್ದಾರೆ. ಬಹಳ ದಿನಗಳಿಂದಲೂ ಕೂಡ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಡಿಕೆ ಶಿವಕುಮಾರ್ ಅವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅನ್ನೋ ಒಂದು ಹಂಬಲ ಎಲ್ಲ ಕಡೆ ಇದೆ. ಕೇವಲ ಒಕ್ಕಲಿಗ ಸಮುದಾಯ ಅಷ್ಟೇ ಅಲ್ಲ, ಅವರ ಅಭಿಮಾನಿಗಳು, ಕಾಂಗ್ರೆಸ್ನ ಕಾರ್ಯಕರ್ತರು ಅವರು ಭಾಳಷ್ಟು ಪಕ್ಷಕ್ಕಾಗಿ ದುಡಿದಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಸುಮಾರು 135ಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲೋದ್ರ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಒಳ್ಳೆಯ ಸ್ಥಾನವನ್ನು ತಂದುಕೊಟ್ಟಿದ್ದಾರೆ. ಮತ್ತು ಅವರು ಒಬ್ಬ ಒಳ್ಳೆಯ ಅಧ್ಯಕ್ಷರಾಗಿ, ಪಕ್ಷದ ಅಧ್ಯಕ್ಷರಾಗಿ ಚೆನ್ನಾಗಿ ಸಂಘಟನೆ ಮಾಡಿ ಪಕ್ಷ ಈ ಮಟ್ಟಕ್ಕೆ ಬರಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಅವರಿಗೆ ಅಧಿಕಾರ ಸಿಕ್ಕರೆ ಇನ್ನಷ್ಟು ಪಕ್ಷವನ್ನು ಬೆಳೆಸ್ಬೋದು ಅನ್ನೋದು ಅವರ ಕಾರ್ಯಕರ್ತರ ಮತ್ತು ಅವರ ಅಭಿಮಾನಿಗಳ ಒಂದು ಉದ್ದೇಶ. ನಾವಾದರೂ ಕೂಡ ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಿ ಈ ರಾಜ್ಯವನ್ನು ಇನ್ನಷ್ಟು ಗಟ್ಟಿಯಾಗಿ ಕಟ್ಟಲಿಕ್ಕೆ ನೆರವಾಗಲಿ, ಅವರಿಗೂ ಕೂಡ ಅಂಥದ್ದೊಂದು ಅವಕಾಶ ಸಿಕ್ಕರೆ ಒಳ್ಳೆಯದು ಅನ್ನೋದು ಒಂದು ಭಾವನೆ. ಸಿಎಂ ಸ್ಥಾನಕ್ಕೆ ಶುರುವಾಗಿರುವ ಜಟಾಪಟಿಯಲ್ಲಿ
ಸಿದ್ದರಾಮಯ್ಯ ಪರವಾಗಿ ಶಾಸಕರು, ಸಮುದಾಯದ ಶ್ರೀಗಳು ಅಖಾಡಕ್ಕಿಳಿದ್ರೆ ಇತ್ತ ಡಿಸಿಎಂ ಡಿಕೆಶಿ ಪರವಾಗಿ ಒಕ್ಕಲಿಗ ಶ್ರೀಗಳು ವಕಾಲತ್ತಿಗೆ ಇಳಿದಿದ್ದಾರೆ. ಕಾದಿಗಳ ಕಿತ್ತಾಟದಲ್ಲಿ ಈಗ ಕಾವಿ ಎಂಟ್ರಿಯಾಗಿದ್ದು ಸಿಎಂ ಕುರ್ಚಿ ಗಲಾಟೆ ಮತ್ತಷ್ಟು ತಾರಕಕ್ಕೇರೋ ಎಲ್ಲ ಸೂಚನೆಗಳು ಸಿಗ್ತಿದೆ. ವೀರೇಶ್ ದಾನಿ, ಪೊಲಿಟಿಕಲ್